ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿಯೂ ಸ್ತೋತ್ರ. ನಿಮ್ಮ ಪ್ರೀತಿ ಇಲ್ಲದೆ ಏನೂ ನಡೆಯಲಾಗದು. ನಿಮ್ಮೆಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ದೇವರು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶವು ದೇವರ ಮರಣ ಮತ್ತು ಸಮಾಧಿ. ದೇವರ ಮರಣ ಮತ್ತು ಸಮಾಧಿ. ಮತ್ತಾಯ 27ನೇ ಅಧ್ಯಾಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಂದರೆ 2025ನೇ ವರ್ಷದ ಹಿಂದೆ ಮನುಷ್ಯನ ಅವತಾರವೆತ್ತಿ ಭೂಲೋಕಕ್ಕೆ ಬಂದವರು ರಕ್ತ ಸುರಿಸಲು ಬಂದು ಅವರ ನಿನ್ನೆ ದಿವಸ ಬಂಧನವಾಯಿತು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಇವತ್ತಿನ ದಿವಸ ಅಂದರೆ 2025ನೇ ವರ್ಷದ ಹಿಂದಿನ ಮೊದಲ ಶತಮಾನದಲ್ಲಿ ಈ ದಿವಸ ಅವರನ್ನು ಶಿಲುಬೆಗೆ ಏರಿಸಿದ್ರು. ಅಂದರೆ ಮರದ ಕಂಬಕ್ಕೆ ಅಲ್ಲಿ ಅವರು ಸತ್ತರು, ಸಮಾಧಿ ಮಾಡಿಸಿಕೊಂಡರು ಅಂತ ದೇವರ ನಂಬಿಕೆ ಸ್ತೋತ್ರ. ಹಾಗೆ ನಿನ್ನೆ ನಾವು ತಿಳಿದುಕೊಂಡಿದ್ದೇವೆ, ನಿನ್ನೆ ಅವರನ್ನು ಬಂಧನವಾಯಿತು. ಆಮೇಲೆ ಇವತ್ತಿನ ದಿವಸ ಬೆಳಗಿನ ಜಾವದಲ್ಲಿ ಇಸ್ರೇಲ್ ರಾಷ್ಟ್ರದ ಅರಸ ಪಿಲಾತನ ಅರಸ ಅಂತೇಳಿ ಅವರ ಮುಂದೆ ತಗೊಂಡೋಗಿ ನ್ಯಾಯ ತೀರ್ಪಿಗಾಗಿ ಅಲ್ಲಿ ಒಪ್ಪಿಸಿದಾಗ ಅಲ್ಲಿ ನಿನ್ನೆ ನಾವು ತಿಳಿದುಕೊಂಡಿದ್ದೇವೆ, ದುಡ್ಡಿಗಾಗಿ 30 ಬೆಳ್ಳಿ ನಾಣ್ಯಕ್ಕಾಗಿ 12 ಮಂದಿ ಶಿಷ್ಯರಲ್ಲಿ ಒಬ್ಬನು ದೇವರನ್ನು ಅಂದರೆ ಯೇಸುವನ್ನು ಆ ಯಹೂದ್ಯರಿಗೆ, ವಿರೋಧಿಗಳಿಗೆ ತೋರಿಸಿಕೊಟ್ಟ ಅಂತೇಳಿ. ಆಗ ಅವನಿಗೆ ಅರ್ಥವಾಯಿತು, ಇದು ನಾನು ಮಾಡಿದ ತಪ್ಪಾಯಿತು, ನಿಜವಾಗಿ ನಾನು ಇವನು ಹಿಡಿದುಕೊಡಬಾರದಿತ್ತು ಅಂತೇಳಿ ಯೋಚನೆ ಮಾಡಿಕೊಂಡು ಏನು ಮಾಡ್ದ, ಆ ದುಡ್ಡನ್ನು ತಗೊಂಡೋಗಿ ಜೆರುಸಲೇಮ್ ದೇವಾಲಯದ ಒಳಗಡೆ ಎಸೆದ. ಆಮೇಲೆ ಅವನು ಏನಾಯ್ತು, ಅವನಿಗೆ ಬೇಸರವಾಗಿ ಒಂದು ನೇಣು ಹಾಕ್ಕೊಂಡ, ಹಗ್ಗ ತುಂಡಾಯಿತು, ಕೆಳಗಡೆ ಬಿದ್ದ, ಹೊಟ್ಟೆ ಒಡೆದು ಹೋಯಿತು, ಕರಳು ಹೊರಗಡೆ ಬಂದು ಸತ್ತ ಅಂತೇಳಿ ನಾವು ಇದನ್ನು ನೋಡಿ, ಇದು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದರ ಅರ್ಥ ಏನಪ್ಪ ಅಂದರೆ, ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರು ತಿಳಿಯಪಡಿಸ್ತಾ ಇರುವಾಗ ಒಂದು ರೀತಿ ನಾವು ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡ್ರೆ, ಹಣದ ಆಸೆ, ಲೋಕದ ವಿಷಯಕ್ಕಾಗಿ ಬಲಿಯಾದರೆ ದೇವರಿಗೆ ವಿರುದ್ಧವಾಗಿ ಯಾವುದೇ ರೀತಿಯಲ್ಲಿಯೂ ನಡ್ಕೊಂಡ್ರೆ ಖಂಡಿತವಾಗಿ ಅಂಥವರು ಇವತ್ತು ಕೂಡ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಇದಕ್ಕೆ ನಾನೇ ಒಂದು ಸಾಕ್ಷಿಯಾಗಿದ್ದೇನೆ. ಹಾಗೆ ಇವತ್ತು ಯಾರಾದರೂ ಕೂಡ ಶಿಕ್ಷೆ ಬಂದೇ ಬರುತ್ತದೆ, ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಇದರ ಅರ್ಥ. ಅದಕ್ಕೆ ಯೇಸುವೊಂದು ಮಾತನ್ನು ಹೇಳಿದು, ಮನುಷ್ಯಕುಮಾರನ ವಿರುದ್ಧ ಮಾತಾಡಿದ್ರು ಒಂದು ವೇಳೆ ನಿನಗೆ ಕ್ಷಮೆ ದೊರಕಬಹುದು, ಆದರೆ ಪವಿತ್ರಾತ್ಮನ ವಿರುದ್ಧ ಮಾತಾಡಿದರೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮೆನೇ ಇಲ್ಲ ಅಂತೇಳಿ. ಹಾಗೆ ಇವತ್ತು ದೇವರು ಆದುಕೊಂಡಂಥ ಮನುಷ್ಯರಿಗೆ ವಿರುದ್ಧವಾಗಿ ನಾವು ಮಾತಾಡಿದರೆ, ಅವರು ಕ್ಷಮಿಸಿಕೊಂಡ್ರೆ, ಕ್ಷಮಾದಾನ ಹೊಂದಿದರೆ, ರಾಜಿ ತೀರ್ಮಾನ ಮಾಡಿಕೊಂಡ್ರೆ, ಮತ್ತೆ ಅವರ ಹೃದಯ ಮನಸ್ಸು ಪಶ್ಚಾತ್ತಾಪ ಪಟ್ಟುಕೊಂಡು ಒಂದು ವೇಳೆ ಅವರು ಸರಿ ಆಗ್ಬಹುದು. ಆದರೆ ಸರ್ವ ಸೃಷ್ಟಿಕರ್ತನಾದ ದೇವರ ವಿರುದ್ಧ ದೇವರನ್ನು ತಿಳ್ಕೊಂಡು ಅದ್ಭುತ ಕಾರ್ಯಗಳನ್ನು ನೋಡಿಕೊಂಡು ಸಹಾಯ ಪಡ್ಕೊಂಡು ಮತ್ತೆ ವಿರುದ್ಧವಾದರೆ ಈ ಲೋಕದಲ್ಲಿ ಕೂಡ ಕಷ್ಟ, ಸಂಕಟ, ದುಃಖಗಳು ಏನೇ ಇದ್ದರೂ ಕೂಡ ಶಿಕ್ಷೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ಆತ್ಮ ನೇರವಾಗಿ ಅಗ್ನಿಕುಂಡಕ್ಕೆ ಅಂದರೆ ಪಾತಾಳಕ್ಕೆ ಅಂದರೆ ಯಮಲೋಕಕ್ಕೆ ಕೂಡ ಅದು ಹೋಗ್ತದೆ ಅಂತ ಇದರ ಅರ್ಥವಾಗಿದೆ. ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಇದು ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ನನ್ನ ಕಣ್ಣಲ್ಲಿ ಕೂಡ ಈ 31 ವರ್ಷ ದೇವರೊಂದಿಗೆ ಜೀವಿಸುವ ಒಂದು ಸಮಯದಲ್ಲಿ ಎಲ್ಲವನ್ನ ತಿಳ್ಕೊಂಡಾಗ ನಡೆಯುತ್ತಲೇ ಇದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಲ್ಲಿಂದ
11ರಿಂದ 23ರವರೆಗೆ ನೋಡುವಾಗ, ಮತ್ತೆ 27, 11ರಿಂದ 23ರವರೆಗೆ ಓದುವಾಗ ಮರಣದಂಡನೆ ತೀರ್ಪು ಆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ 27, 11ರಿಂದ 23ರವರೆಗೆ ಓದುವಾಗ ಮರಣದಂಡನೆ ತೀರ್ಪು ಆಯಿತು. ತಗೊಂಡೋಗಿ ಅಲ್ಲಿ ಪಿಲಾತನ ಅರಸನ ಮುಂದೆ ನಿಲ್ಲಿಸಿದ್ರು. ಅರಸ ವಿಚಾರಿಸುವಾಗ ಯೇಸುವಿನಲ್ಲಿ, ಅಂದರೆ ದೇವರಲ್ಲಿ, ಮನುಷ್ಯ ಕುಮಾರನಲ್ಲಿ, ಮಾನವನಲ್ಲಿ ಯಾವುದೇ ತಪ್ಪು ಕಾಣುವುದಿಲ್ಲ. ಆಗ ಅಲ್ಲಿ ಈ ಅರಸ ಕೇಳ್ತಾನೆ, ಏನು ಮಾಡೋದು, ಪ್ರತಿಯೊಂದು ಪಸ್ಕ ಹಬ್ಬದ ಸಮಯದಲ್ಲಿ ಜೈಲಿನ ಅಪರಾಧಿಗಳಲ್ಲಿ ಕೆಲವರನ್ನ ಬಿಡುಗಡೆ ಮಾಡುವುದುಂಟು. ಆಗ ಅಲ್ಲಿ ಒಬ್ಬ ಕಳ್ಳ ಬರಬ್ಬ ಅಂತ ಹೇಳಿ ಇರ್ತಾನೆ, ಅವನನ್ನು ಬಿಟ್ಟು ಕೊಡಬೇಕು ಅಥವಾ ಯೇಸುವನ್ನು ಬಿಟ್ಟು ಕೊಡಬೇಕಾ ಅಂತ ಕೇಳುವಾಗ ಅಲ್ಲಿನ ಜನರು ಏನು ಹೇಳಿದ್ರು ಅಂದರೆ, ನಮಗೆ ಯೇಸುವನ್ನು ಶಿಲುಬೆಗೇರಿಸಿ ಆ ಕಳ್ಳನನ್ನು ಬಿಟ್ಟು ಕೊಡಿ ಅಂತ ಕೇಳಿದರು. ಹಾಗೆ ನೋಡಿ, ಅರಸನಿಗೆ ಇವತ್ತಿನ ಮೂಲಕ ಯಾವುದೇ ಒಂದು ತಪ್ಪು ಕಾಣುವುದಿಲ್ಲ. ಆಗ ಅಲ್ಲಿ ಅಂದರೆ ಜನರು ಅವ್ರ ಸಂಖ್ಯೆ ಜಾಸ್ತಿ ಆಗಿತ್ತು. ಇನ್ನು ಇವರು ದೊಂಬಿ ಎಳಿಯಾರು ಅಂತೇಳಿ ಅರಸ ಇದನ್ನು ಮಾಡಿದಾಗ ಅವನ ಬರಬ್ಬರನ್ನ, ಅಂದರೆ ಕಳ್ಳನನ್ನು ಬಿಟ್ಟು ಕೊಡಬೇಕಾ ಅಥವಾ ಯೇಸುವನ್ನು ಬಿಟ್ಟು ಕೊಡಬೇಕಾ ಅಂತ. ಆಗ ಜನಗಳು ಹೇಳಿದೇನೋ, ಕಳ್ಳನನ್ನು ಬಿಟ್ಟು ಕೊಡಪ್ಪ, ಇವನನ್ನು ಶಿಲುಬೆಗೆ ಏರಿಸಿ ಅಂತ. ಹಾಗೆ ಇವತ್ತು ಯಾರು ದಗ, ಮೋಸ, ಅನ್ಯಾಯ, ಒಂದು ರಾಜಕಾರಣಿ ಆಗಲಿ ಯಾವುದರಲ್ಲೇ ಆಗಲಿ ನಾನಾ ರೀತಿಯಲ್ಲಿ ಅನ್ಯಾಯ, ದಗ, ಮೋಸ ಮಾಡಿಕೊಂಡು ಇರ್ತಾರೋ ದುಷ್ಟರು, ಅನೀತಿವಂತರು, ಅವರ ಹಿಂದೆ ಜನಗಳು ಜೈ ಹಾಕೊಂಡು ಹೋಗೋದು ಹೊರತು ನೀನು ಮಾಡಿದ ತಪ್ಪು ಅಂತೇಳಿ ಖಂಡಿತವಾಗಿ ಹೇಳೋದಿಲ್ಲ. ಯಾರಲ್ಲಿ ಸರಿಯಾಗಿ ಮಾತನಾಡಿದ್ರೋ, ಇದ್ದ ವಿಷಯವನ್ನು ಇದ್ದಾಗೆ ಮಾತಾಡಿದ್ರೋ, ನ್ಯಾಯ ಮಾತಾಡಿದ್ರೋ, ಕಾನೂನು ಮಾತಾಡಿದ್ರೋ, ಬಡವರ ಪರವಾಗಿ ಮಾತಾಡಿದ್ರೋ ಅವರಿಗೆ ಬಹಳ ಶಿಕ್ಷೆ ಕೊಡುವಂಥದ್ದು ಈ ಲೋಕದ ದುಷ್ಟರಾಗಿದ್ದಾರೆ. ಅದು ಇವತ್ತು ಕೂಡ ಅದುವೇ ನಡೀತಾ ಇದೆ. ಇದನ್ನು ಕೂಡ ಜಾಸ್ತಿ ಹೇಳಬೇಕಾಗಿಲ್ಲ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗೆ ಇವತ್ತು ಕೂಡ ಕೆಟ್ಟವರ ಹಿಂದೆ ಜೈ ಹಾಕೊಂಡು ಹೋಗೋರು, ಬಾವುಟ ಹಿಡ್ಕೊಂಡು ಹೋಗೋರು, ಅವನ ಹಣವಂತರಾದರೆ ಅವನ ಕಡೆಗೆ ಮಾತನಾಡೋರು, ಬಲಾಢ್ಯ ಆದರೆ ಅವ್ರ ಕಡೆಗೆ ಮಾತನಾಡೋರು ಇದುವೇ ಆಗಿದ್ದೆ. ಆದರೆ ಪಿಲಾತನ ಅರಸನ ಹೆಂಡತಿಗೆ ಏನಾಗ್ತದೆ, ದೇವರು ಕನಸಿನಲ್ಲಿ ಮಾತನಾಡ್ತಾರೆ, ಆ ಸತ್ಪುರುಷನ ಗೊಡವೆಗೆ ಹೋಗೋದು ಬೇಡ, ಬಹಳ ಎಚ್ಚರ ಬೇಕು ಅಂತೇಳಿ ಕನಸು ಕಾಣ್ತಾಳೆ. ಯಾರೋ ಈ ಅರಸನ ಹೆಂಡತಿ, ಪಿಲಾತನ ಅರಸನ ಹೆಂಡತಿ. ಅದನ್ನು ನ್ಯಾಯ ತೀರ್ಮಾನದ ಸಮಯದಲ್ಲಿ ಹೆಂಡತಿ ಏನು ಮಾಡ್ತಾಳೆ, ಗಂಡನಿಗೆ ಹೇಳಿ ಕಳಿಸ್ತಾಳೆ, ನೋಡಪ್ಪ ಹೋಗಿ ಹೇಳು, ಆ ಸತ್ಪುರುಷನ ಗೊಡವೆಗೆ ಹೋಗ್ಬೋದು ಬೇಡ, ನಿನ್ನೆ ಕನಸು ಕಂಡಿದ್ದೇನೆ, ಬಹಳ ಸಂಕಟವನ್ನು ನಾನು ಪಟ್ಟಿದ್ದೇನೆ ಅಂತೇಳಿ ದೇವರು ಹೆಂಡತಿಯ ಮೂಲಕ ಗಂಡನಿಗೆ ಎಚ್ಚರ ಕೊಟ್ಟರು. ಆಗಲೇ ಪಿಲಾತನ ಅರಸಂದು ತಪ್ಪಲ್ಲ, ಅದು ನೆರವೇರಲೇಬೇಕು. ಆದರೆ ನ್ಯಾಯ ಪ್ರಕಾರವಾಗಿ ಮಾತನಾಡಿದ್ದಾನೆ, ಅದಕ್ಕೆ ಹೆಂಡತಿಯ ಮೂಲಕ ಕೂಡ ಅಲ್ಲಿ ಮಾತನಾಡಿದ್ದಾರೆ. ಜನಗಳನ್ನು ಆಧರಿಸಿ ದೊಂಬಿ ಗಲಾಟೆ ಬಹಳ ಆಗ್ತದೆ ಅಂತ ಹೇಳುವಂಥ ಒಂದು ತೀರ್ಪನ್ನು ಕೊಟ್ಟ. ಅದಕ್ಕೆ ಹೆಂಡತಿ ಹೇಳಿ ಕಳಿಸಿದ ಮೇಲೆ ಏನೂ ಅಲ್ಲಿ ಯೋಚನೆ ಮಾಡಲಿಲ್ಲ. ಆಗಲಿ ಪಿಲಾತನ ಅರಸ ಹೇಳ್ತಾನೆ, ಇವನ ರಕ್ತಪಾತಕ್ಕೆ ನೀವೇ ಕಾರಣ ಹೊರತು ನಾವು ಕಾರಣರಲ್ಲ, ನಾನು ಕಾರಣನಲ್ಲ ಅಂತೇಳಿ ಪಿಲಾತ ಅರಸನು ಕೈ ತೊಳ್ಕೊಳ್ತಾನೆ. ಅಂದರೆ ಯಾವುದೇ ಅಲ್ಲಿ ಪಿಲಾತನ ಅರಸ ಅವನೊಂದು ನ್ಯಾಯವಂತ, ದೇವರು ಅವನಲ್ಲಿಗೂ ಕೂಡ ಮಾತನಾಡಿದ್ದಾರೆ ಅಂತ ಅಲ್ಲಿ ಪಿಲಾತನ ಅರಸ ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಆಗ ಈ ವಿರೋಧಿಗಳಲ್ಲಿ ಏನು ಮಾಡಿದ್ರು, ಆ ಪಾಪ ನಮ್ಮ ಮೇಲೆ ಮತ್ತು ನಮ್ಮ ಮಕ್ಕಳ ಮೇಲೆ ಬರಲಿ ಅಂತ ಕೈ ತಿಳ್ಕೊಂಡ್ರು. ನೋಡಿ ಇಂಥ ಗರ್ವ ಅಹಂಕಾರಿಗಳು ಇವತ್ತು ಕೆಲವರು ಕೂಡ ಸರಿಯಾಗಿ ನ್ಯಾಯ ಮಾತಾಡಿದ್ರೆ, ದೇವರ ವಿಷಯ ಮಾತಾಡಿದ್ರೆ, ಇದ್ದಾಗೆ ಹೇಳಿದ್ರೆ ಏನು ಮಾಡ್ತಾರೆ, ಇವರು ಹೃದಯ ಮನಸ್ಸು ಕರುವುದೇ ಇಲ್ಲ, ಬಹಳ ದುಷ್ಟತನ ಕೆಟ್ಟತನಕ್ಕೆ ಇವರು ಹೋಗ್ತಾರೆ. ನಮ್ಮ ಮೇಲೆಯೂ ನಮ್ಮ ಮಕ್ಕಳ ಮೇಲೆಯೂ ಬರಲಿ ಅಂತ ಅವರೇ ಕಳ್ಕೊಳ್ತಾರೆ. ಹಾಗೆ ಇವತ್ತು ದುಷ್ಟರಿಗೆ, ಕೆಟ್ಟವರಿಗೆ, ಅನಿತ್ಯವಂತರಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರು ಏನೇ ಮಾಡೋದಿಲ್ಲ, ಅವರು ಕೆಟ್ಟದಾಗಿಯೇ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಹಾಗಿದ್ದು ಏನಾಯಿತು, ಅವರ ಮಕ್ಕಳ ಮೇಲೆ ಕೂಡ ಈ ಪಾಪ ಬರ್ತದೆ ಅಂತ. ಅದಕ್ಕೆ ವಿಮೋಚನ ಕಂಡ 20:5-34 ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಅಂತ. ಇದು ನಾವು ಹಿಂದೆ ಕೂಡ ಬೈಬಲಲ್ಲಿ ತಿಳಿತಾ ಬಂದಿದ್ದೇವೆ. ಜೂನ್ 1ರಿಂದ 2025ನೇ ಇಸ್ವಿ ಜೂನ್ 1ರಿಂದ ಈ ಕಡೆಗೆ ನಾವು ಅದನ್ನು ಆ ಸಂದೇಶದಲ್ಲಿ ಕೂಡ ತಿಳ್ಕೊಂಡೇ ಬಂದಿದ್ದೇವೆ. ಹಾಗೆ ಇವತ್ತು ಅವ್ರು ಏನು ಮಾಡ್ತಾರೆ, ಈ ದೇವರಿಂದ ದೂರ ಆದವರು, ಈ ದುಷ್ಟರು, ಅನೀತಿವಂತರು ಏನು ಮಾಡ್ತಾರೆ, ಈ ರೀತಿ ನಮ್ಮ ಮೇಲೆಯೂ ನಮ್ಮ ಮಕ್ಕಳ ಮೇಲೆಯೂ ಬರಲಿ. ಆಗ ಪಾಪ, ಅಪ್ಪಂದಿರು ಮಾಡಿದ ಪಾಪ ಎಲ್ಲಿ ಬಂತು, ಮಕ್ಕಳ ಮೇಲೆ ಕರ್ಕೊಂಡ್ರು ಅಂತ. ಇದು ಬಹಳ ಎಚ್ಚರ ಇರಬೇಕು. ಅವ್ರು ಯಾವುದೇ ಕಾರಣಕ್ಕೂ ಶಾಂತಿ, ಸಮಾಧಾನ, ನ್ಯಾಯಕ್ಕೆ ಒಪ್ಪೋರು ಅಲ್ಲ. ಅದು ಇವತ್ತು ಕೂಡ ನಡೀತಾ ಇದೆ. ಈ ರೀತಿ ಆಯಿತು. ಆಗ ಪಿಲಾತನ ಅರಸ ಏನು ಮಾಡ್ತಾನೆ, ಅಲ್ಲಿ 22ನೇ ಅಧ್ಯಾಯ 24ರಿಂದ 26ರವರೆಗೆ ಓದುವಾಗ ಅಲ್ಲಿ ನಮ್ಮ ಮಕ್ಕಳ ಮೇಲೆ ಬರಲಿ ಅಂತೇಳಿ ಜನ ಕರ್ಕೊಳ್ತಾರೆ. 25ರಿಂದ 50ರವರೆಗೆ ನೋಡುವಾಗ ಶಿಲುಬೆಗೆ ಅಲ್ಲಿ ಏನು ಮಾಡ್ತಾರೆ, ಅರಸ ಅವರನ್ನು ಒಪ್ಪಿಸಿಕೊಡ್ತಾನೆ. ಆಯಿತು, ಇವನು ನಿಮ್ಮ ಕೈಗೆ ಕೊಟ್ಟಿದ್ದೇನೆ ಅಂತ. ಅವರು ತಲೆಯನ್ನು ಬೋಳಿಸ್ತಾರೆ,
ಆಮೇಲೆ ಕಂಬಳಿಯನ್ನು ಹಾಕ್ತಾರೆ, ಗುದ್ದುತ್ತಾರೆ, ಗಡ್ಡವನ್ನು ಕೀಳ್ತಾರೆ, ತಲೆಯನ್ನು ಬೋಳಿಸ್ತಾರೆ, ಕಠಿಣವಾದ ಇದು ಮುಳ್ಳಿನ ಒಂದು ಕಿರೀಟವನ್ನು ತೊಡಿಸ್ತಾರೆ, ಅದನ್ನ ತಲೆಗೆ ಹಾಕ್ತಾರೆ. ಯೇಸುಸ್ವಾಮಿಯ ಕೈಗೆ ಕೋಲನ್ನೇ ಕೊಡ್ತಾರೆ, ಅದನ್ನೇ ತೆಕ್ಕೊಂಡು ಆ ಮುಳ್ಳಿನ ಕಿರೀಟ ಆಣಿ ತಲೆಗೆ ರೌಂಡ್ ಚುಚ್ಚುತ್ತಾ ಇದೆ, ಮೇಲಿಂದಲೂ ಚುಚ್ಚುತ್ತಾ ಇದೆ, ಪುನಃ ಅದ್ರ ಮೇಲೆ ಹೊಡಿತಾರೆ. ಮುಖಕ್ಕೆ ಮುಸುಕು ಹಾಕಿ ಗುದ್ದಿಬಿಟ್ಟು ನಿನಗೆ ಯಾರು ಗುದ್ದಿದ್ರು ಹೇಳಪ್ಪ ಅಂತೇಳಿ ಹೇಳಿಸ್ತಾರೆ. ನಾನಾ ರೀತಿ ಹಿಂಸೆಯನ್ನು ಅಲ್ಲಿ ಅವರು ಏನು ಮಾಡ್ತಾರೆ. ಆಮೇಲೆ ಜೆರುಸಲೇಮಿನಿಂದ ಕಲ್ವಾರಿ ಬೆಟ್ಟಕ್ಕೆ 5 ಕಿಲೋಮೀಟರ್ ದೂರ ಇದೆ ಅಂತ ಹೇಳುವಂಥದ್ದು ನಾನೊಂದು ಬುಕ್ಕಲ್ಲಿ ಓದಿದ್ದೇನೆ, ಅದು ಬೈಬಲಲ್ಲಿ ಇಲ್ಲ. ಅಲ್ಲಿಂದ ಅದು ಭಾರವಾದ ಮರದ ಕಂಬವನ್ನು ಶಿಲುಬೆಯನ್ನು ಹೊರಿಸಿಕೊಂಡು ಹಿಂದಿನಿಂದ ಚಾಟಿಯಿಂದ ಹೊಡ್ಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲಿಗೆ ಕಲ್ವಾರಿ ಬೆಟ್ಟಕ್ಕೆ ಶಿಲುಬೆ ಏರ್ಸಕ್ಕೆ. ಹಾಗೆ ಕರ್ಕೊಂಡು ಹೋಗೋತ್ತಿಗೆ ಸುಸ್ತಾಗಿ ಯೇಸುಸ್ವಾಮಿ ಬಿದ್ದು ಹೋಗ್ತಾರೆ. ಆಗ ಅಲ್ಲಿ ಅದೇ ಸ್ಥಳದಲ್ಲಿ ದಾರಿಲಿ ಆ ಕಡೆ ಒಂದು ಮನುಷ್ಯನ ಅರಿಮತ್ತಾಯ ಜೋಸೆಫ್ ಅಂತ ಹೇಳೋವನೊಬ್ಬ ಏನು ಮಾಡ್ತಾನೆ, ಅಲ್ಲಿ ಬರ್ತಾ ಇದ್ದಾನೆ. ಅಂದರೆ ಅವನೊಬ್ಬ ನೀತಿವಂತ, ದೇವರ ಹಿಂಬಾಲಕ, ಸತ್ಪುರುಷ. ಅವನು ಬರ್ತಾ ಇದ್ದಾನೆ. ಯೇಸುಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಳ್ಳುವಾಗ ಇವರ ಚಾಟಿ ಪೆಟ್ಟು ತಡೆಯಕ್ಕಾಗದೆ ಸುಸ್ತಾಗಿ ಬಿದ್ದು ಹೋಗ್ತಾರೆ. ಆವಾಗ ಅವರು ಅಲ್ಲಿದ್ದ ಸೈನಿಕರು ಹೇಳ್ತಾರೆ, ಬಾ ಈ ಕಂಬ ಇವನನ್ನು ಏಳಿಸು, ಕಂಬವನ್ನು ನೀನು ಹೊತ್ತುಕೋ ಅಂತೇಳಿ. ಈ ಅರಿಮತ್ತಾಯ ಜೋಸೆಫ್ ಅಂತ ಹೇಳೋವನು ಏನು ಮಾಡ್ತಾನೆ, ಅಲ್ಲಿ ಬಂದು ಯೇಸುಸ್ವಾಮಿಯ ಶಿಲುಬೆಯನ್ನು ಅವನು ಹೊತ್ತುಕೊಳ್ತಾನೆ. ಯೇಸುಸ್ವಾಮಿನ ಇವರು ಕೈಗೆ ಕೋಳ ಹಾಕಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಜೋಸೆಫು ಕಲ್ವಾರಿ ಬೆಟ್ಟದವರೆಗೆ ಶಿಲುಬೆಯನ್ನು ಹೊತ್ತುಕೊಂಡು ಹೋದ. ಹಾಗೆ ಇದರ ಅರ್ಥ ಏನಪ್ಪ ಅಂದರೆ, ನೋಡಿ, ಯಾವುದೂ ಹಿಂದೆ ಮುಂದೆ ಮಾತಾಡೋಕ್ಕಾಗೋದಿಲ್ಲ, ಬಾಯಿ ಮುಚ್ಚಿಕೊಂಡಿದ್ದ ಯಾರೋ ಈ ಅರಿಮತ್ತಾಯ ಜೋಸೆಫ್. ಹಾಗೆ ಇದರ ಅರ್ಥ ಏನಪ್ಪ ಅಂದರೆ, ದೇವರೊಂದಿಗೆ ಜೀವಿಸುವಾಗ ಅಂಥವರಿಗೆ ಕಷ್ಟ, ಸಂಕಟ, ದುಃಖ ಬಂದಾಗ ಸಹಾಯ ಮಾಡಬೇಕು ಅಂತ ನೋಡಿ, ಶಿಲುಬೆ ಹೊತ್ತುಕೊಂಡು ಬಿದ್ದ, ಎತ್ತಿದ ಶಿಲುಬೆಯನ್ನು ಇವನು ಹೊತ್ತುಕೊಂಡ, ಮುಂದೆ ಸಾಗ್ತಾ ಇದ್ದ. ಹಾಗೆ ಇದರ ಅರ್ಥ, ದೇವರೊಂದಿಗೆ ಜೀವಿಸುವಾಗ ಕಷ್ಟ, ಸಂಕಟ, ದುಃಖಗಳು ಯಾರಿಗೆ ಬರ್ತಾವೋ ಆಗ ಅವರಿಗೆ ಸಹಾಯ ಮಾಡಬೇಕು ಅಂತ ಇದರ ಅರ್ಥ. ಆ ಸಮಯಕ್ಕೆ ದೇವರಲ್ಲಿಗೆ ಒಬ್ಬನನ್ನು ಕಳಿಸಿಕೊಟ್ರು. ಹಾಗೆ ಇದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಲ್ಲಿಗೆ ಹಾಗೆ ಕರ್ಕೊಂಡು ಹೋದ್ರು, ಶಿಲುಬೆಗೆ ಏರಿಸಿದ್ರು, ಶಿಲುಬೆಯನ್ನು ಮೇಲೆ ನಿಲ್ಲಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಶಿಲುಬೆಯ ಮೇಲೆ ತೂಗಾಡಿಕೊಂಡು ಅವರು ಈ ದಿವಸ 7 ಮಾತುಗಳನ್ನು ಹೇಳ್ತಾರೆ. ಎಷ್ಟು ಮಾತುಗಳನ್ನು? 7 ಮಾತುಗಳನ್ನು ಅವರು ಹೇಳ್ತಾರೆ. ಒಂದನೇದಾಗಿ ಲೂಕ 23:34. ಲೂಕ 23:34 ವಚನಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಲೂಕ 23:34 ವಚನ. ಆಗ ಯೇಸು, ತಂದೆ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶಿಲುಬೆ ಮೇಲೆ ತೂಗಾಡಿಕೊಂಡು ಬಿದ್ದಾಗ ಹೊಡೆದ್ರು, ಬಡದ್ರು, ಇಷ್ಟು ಈಗ ನಾವು ತಿಳಿದುಕೊಂಡಾಗ ಅಷ್ಟು ಹಿಂಸೆಯನ್ನು ಅನುಭವಿಸಿದ್ರು. ಆದರೂ ಶಿಲುಬೆಯ ಮೇಲೆ ತೂಗಾಡಿಕೊಂಡು ಯೇಸುಸ್ವಾಮಿ ಏನು ಹೇಳ್ತಾರೆ, ತಂದೆಯ ದೇವರೇ, ಇವರನ್ನು ಕ್ಷಮಿಸಿ. ಅವ್ರು ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಅಪರಾಧಿಗಳು, ದುಷ್ಟರು, ಅವರು ನರಕ, ಪಾತಾಳದ ನ್ಯಾಯ ತೀರ್ಪಿನ ದಿವಸ ಇವರು ನರಕಕ್ಕೆ ಹೋಗೋದ್ರಿಂದ ತೀರ್ಪಾಗಿ ಹೋಗಿದೆ. ಆದ್ರಿಂದ ಈ ದುಷ್ಟರಿಗೆ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಇವರನ್ನು ಕ್ಷಮಿಸು ಅಂತೇಳಿ. ಶಾಪ ಹಾಕಲಿಲ್ಲ, ಬೈದಿಲ್ಲ, ಏನೂ ಮಾಡಲಿಲ್ಲ. ಹಾಗಿದ್ರೆ ಅರ್ಥ, ಇವತ್ತು ನಾವು ದೇವರೊಂದಿಗೆ ಜೀವಿಸುವಾಗಲೂ ಕೂಡ ನಮಗೂ ಯಾರಾದರೂ ಏನಾದರೂ ಕಷ್ಟ, ಸಂಕಟ, ದುಃಖಗಳು ಕೊಟ್ಟರೆ ನಾವು ತಂದೆಯಾದ ದೇವರಲ್ಲಿ, ದೇವರೇ ಅವರಿಗಾಗಿ ನೀವು ಕ್ಷಮಿಸಪ್ಪ, ಅವರಿಗೆ ಶಾಂತಿ ಕೊಡು, ಸಮಾಧಾನ ಕೊಡು, ಅವರನ್ನು ಕ್ಷಮಿಸು ಅಂತ ನಾವು ಕೂಡ ನೋವಿನಲ್ಲಿ ಕ್ಷಮಿಸುವವರಾಗಿರಬೇಕು. ಮತ್ತೆ 5:44 ಓದುವಾಗ ಯೇಸುಸ್ವಾಮಿ ಕೂಡ ಹೇಳಿದ್ದು ಅದನ್ನೇ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ ಅಂತೇಳಿ. ಹಾಗೆ ನಾವು ಕೂಡ ಏನು ಆಗಬೇಕಲ್ಲಿ, ದೇವರಲ್ಲಿ ಪ್ರಾರ್ಥಿಸಬೇಕು. ಒಂದನೇ ಮಾತು. ಎರಡನೇ ಮಾತು ಲೂಕ 23:42-43. ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೊ ಅಂದನು. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶದಲ್ಲಿರುವೆಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ನೋಡಿ, ಯೇಸುವನ್ನು ಶಿಲುಬೆಗೇರಿಸಾಗ ಬಲಗಡೆ ಮತ್ತು ಎಡಗಡೆ 2 ಕಳ್ಳರನ್ನು ತೂಗು ಹಾಕಿದ್ರು. ಎಡಗಡೆ ಇರೋವನು ಏನು ಹೇಳಿದ್ದ, ಅದು ಬೇರೆ ಕಡೆ ಬರೆಯಲ್ಪಟ್ಟಿದೆ, ನೀನು ದೇವರಾದರೆ ನೀನು ಇಳಿದು ಹೋಗು, ನಮ್ಮನ್ನು ರಕ್ಷಿಸು ಎಂದು ಹೀಯಾಳಿಸಿದ. ಆಗ ಬಲಗಡೆಯಲ್ಲಿ ತೂಗು ಹಾಕಲ್ಪಟ್ಟ ಕಳ್ಳನು ಹೇಳ್ತಾನೆ ಎಡಗಡೆಯಲ್ಲಿ ಇರೋವನಿಗೆ, ನಿನಗೆ ಸ್ವಲ್ಪ ಆದರೂ ಭಯ ಬೇಡವೋ,
ನಾವಾದರೂ ಕಳ್ಳರು, ನಮಗೆ ಶಿಕ್ಷೆ ನ್ಯಾಯವಾಗಿದೆ, ಈತನು ಏನು ತಪ್ಪು ಮಾಡಲಿಲ್ಲ, ಈತನಿಗೆ ಯಾಕೆಪ್ಪ ಶಿಕ್ಷೆ, ಸ್ವಲ್ಪ ಆದರೂ ಭಯಪಡಬಾರ್ದು ಅಂತೇಳಿ ಬಳಗಡೆ ಇರುವವನಿಗೆ ಯೇಸುವನ್ನು ಚೆನ್ನಾಗಿ ಅರ್ಥವಾಗಿದೆ, ಇವನು ದೇವಕುಮಾರನೇ ಹೌದು, ದೇವರೇ ಹೌದು ಅಂತೇಳಿ. ಅದಕ್ಕೆ ಕಳ್ಳ ಹೇಳ್ತಾನೆ, ನೀನು ರಾಜಾಧಿಕಾರವನ್ನು ಪಡೆಯಲು ಬರುವಾಗ ನನ್ನನ್ನು ಕ್ಷಮಿಸಪ್ಪ ಅಂತೇಳಿ. ಆಗ ನೀನು ಈ ಹೊತ್ತೇ ನನ್ನೊಂದಿಗೆ ಪರದೇಶನಲ್ಲಿ ಇರ್ತೀಯ ಅಂತ ಯೇಸುಸ್ವಾಮಿ ಶಿಲುಬೆ ಮೇಲೆ ಹೇಳ್ತಾ ಇದ್ದಾರೆ. ಈ ಬಳಗಡೆಯಲ್ಲಿರುವ ಕಳ್ಳನಿಗೆ ಎಡಗಡವನಿಗೆ ಏನು ಉತ್ತರ ಕೊಡಲಿಲ್ಲ. ಪರದೇಶ ಅಂದರೆ ಪರಲೋಕಕ್ಕೆ ಹತ್ತಿರವಾಗಿದ್ದೀಯಾ ಅಂತೇಳಿ. ಹಾಗೆ ಶಿಲುಬೆ ಮೇಲೆ ಕಳ್ಳ ಮರಣ ಹೊಂದುವ ಸಮಯದಲ್ಲಿ ಪಶ್ಚಾತ್ತಾಪ ಪಟ್ಟ, ದೇವರವರನ್ನು ಕ್ಷಮಿಸಿದರು. ಹಾಗೆ ನಮ್ಮ ಜೀವನದಲ್ಲಿ ಕೂಡ ನಾವು ಮಾಡಿದಂಥ ಕಷ್ಟ, ಸಂಕಟ, ದುಃಖಗಳಿಗೆ ನಮಗೆ ಶಿಕ್ಷೆ ಬರುವಾಗ, ದೇವರ ದರ್ಶನವಾದಾಗ ನಾವು ಕೂಡ ಸಾಯುವವರೆಗೆ ಪ್ರತಿ ದಿವಸ ಪಶ್ಚಾತ್ತಾಪ ಪಡವರೇ ಆಗಿರಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಕೊನೆಯ ಸಮಯದಲ್ಲಿ ಹಾಗೆ ನಾವು ಕೂಡ ಪಶ್ಚಾತ್ತಾಪ ಪಡವರೇ ಆಗಬೇಕು. ಇದಕ್ಕೂ ಕೂಡ ಒಂದು ಸಾಕ್ಷಿ, ಒಂದು ಹಿಂದೂ ಸಹೋದರನದು ನೆರವೇರಿ ಹೋಯಿತು. ಅದು ಹೇಳಲು ಸಮಯವಿಲ್ಲ. ಇದು ನನ್ನ ಕಿವಿಯಾರೆ ಕೇಳಿದ್ದೇನೆ, ಆ ಮನುಷ್ಯನನ್ನು ಕಣ್ಣಾರೆ ಕಂಡಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮೂರನೇ ಮಾತು ಏನಪ್ಪ ಅಂದರೆ ಯೋಹಾನ 19:26-27. ಯೋಹಾನ 19ನೇ ಅಧ್ಯಾಯ 26-27ನೇ ವಚನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಯೇಸುವಿನ ತಾಯಿ ಅಂದ್ರೆ ಯಾರು? ಮರಿಯಳು, ಈ ಶಿಲುಬೆಗೆ ತಾಯಿಯನ್ನು ನೋಡಿ ಯೇಸು ಮೇಲೆ ಏನ್ ಹೇಳ್ತಾ ಇದ್ದಾರೆ? ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ಯಾರು ಈ ಶಿಷ್ಯ? ಯೋಹಾನನಾಗಿದ್ದಾನೆ. ಇಗೋ ನಿನ್ನ ಮಗ ಅಂದ್ರೆ ಇನ್ನು ನಿನ್ನ ನೋಡಿಕೊಳ್ಳೋರು ಮಾಡೋರು ಯಾರು ಇಲ್ಲ, ಇನ್ನು ಇವನ ಹತ್ರನೇ ನೀನು ನಿನ್ನ ಜೀವಮಾನ ಕಾಲ ಇಡೀ ಇರಬೇಕು ಅಂತೇಳಿ ತಾಯಿಗೆ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅರ್ಥ ಏನಪ್ಪ ಅಂದ್ರೆ, ಅಂಥವ್ರು ದೇವರೊಂದಿಗೆ ಜೀವಿಸುವಾಗ ಅಂಥ ಮಗನಿಗೆ ಏನಾದರೂ ಈ ರೀತಿ ಮರಣ ಶಿಕ್ಷೆ ಆದರೆ ಖಂಡಿತವಾಗಿ ಯಾರ ಹತ್ರ ಅಂಥವರ ತಾಯಿಯಂದಿರು ಹೋಗಿ ಜೀವಿಸ್ಬೇಕಂದ್ರೆ ದೇವರಲ್ಲಿ ಸರಿಯಾಗಿ ಯಾರು ಜೀವಿಸ್ತಾರೋ ನೀತಿವಂತರಾಗಿ ಅಂಥವ್ರ ಜೊತೆಲಿ ಹೋಗಿ ವಾಸ ಮಾಡಬೇಕು, ಎಲ್ಲರ ಜೊತೆಲಿ ಹೋಗಬಾರ್ದು ಅಂತ ಇದರ ಅರ್ಥವಾಗಿದೆ. 26 ತಾಯಿಯಂದಿರು. 27ನೇ ವಚನ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಆಮೇಲೆ ಯೋಹಾನಿಗೆ ಹೇಳ್ತಾರೆ, ಅಗೋ ನಿನ್ನ ತಾಯಿ ಅಂತೇಳಿ. ಇಲ್ಲಿ ತಾಯಿಗೆ ಅಗೋ ನಿನ್ನ ಮಗ, ಅಗೋ ನಿನ್ನ ತಾಯಿ ಅಂತೇಳಿ ಇವರಿಗೆ. ಆಗ ಇದರ ಅರ್ಥ ಏನಪ್ಪ ಅಂದ್ರೆ, ಅಂಥ ಶಿಷ್ಯರು ದೇವರನ್ನು ಸರಿಯಾಗಿ ಹಿಂಬಾಲಿಸುವರು. ಇಂಥ ಮಕ್ಕಳು, ತಾಯಂದಿರ ಮಕ್ಕಳು ಯಾರಾದರೂ ದೇವರೊಂದಿಗೆ ಜೀವಿಸುವಾಗ ಶಿಕ್ಷೆಗೊಳಗಾದರೆ, ತಾಯಂದಿರಿಗೆ ಗತಿ ಇಲ್ಲದಾದರೆ ಅಂಥವರ ತಾಯಿಯನ್ನು ಬಿಡಬಾರದು, ತನ್ನ ತಾಯಿ ಹಾಗೆ ನೋಡಿಕೊಳ್ಳಬೇಕು ಅಂತ ಇದರ ಅರ್ಥವಾಗಿದೆ. ದೇವ್ರ ಹಾಗೆ ತಾಯಿಯಂದಿರು ಕೂಡ ಯಾರ ಹತ್ರ ಹೋಗ್ಬೇಕು ಅಂತ ನೋಡ್ಕೊಳ್ಬೇಕು, ಯಾರು ಬಿಡಬಾರ್ದು ಅಂತೇಳಿ ಅಂಥ ಶಿಷ್ಯರು ಅಂಥವ್ರು ತಾಯಿಯಂದಿರನ್ನ ತನ್ನ ತಾಯಿ ಹಾಗೆ ನೋಡ್ಕೊಳ್ಬೇಕು. ಎಲ್ಲರ ಜೊತೆಲಿ ಹೋಗಬಾರ್ದು, ಎಲ್ಲರ ಜೊತೆಲಿ ಸೇರಬಾರ್ದು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ 4ನೇ ಮಾತು ಮತ್ತಾಯ 27:46. ಮತ್ತಾಯ 27:46. 4ನೇ ಮಾತು ಶಿಲುಬೆ ಮೇಲೆ. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮಾ ಸಬಕ್ತಾನಿ ಅಂದರೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆಂದು ಮಹಾಧ್ವನಿಯಿಂದ ಕೂಗಿದನು. 4ನೇ ಮಾತು ಹೇಳಿದರೆ, ಶಿಲುಬೆಯ ಮೇಲೆ ಬಹಳ ಸಂಕಟಗಳನ್ನು ಅನುಭವಿಸಿ, ತಂದೆಯಾದ ದೇವರೇ, ನನ್ನನ್ನು ಯಾಕೆ ನೀವು ಕೈ ಬಿಟ್ಟಿದ್ದೀರಪ್ಪ, ಯಾಕೆ ನನಗಿಂತಹ ಶಿಕ್ಷೆ ಅಂತೇಳಿ ದೇವರು ಏನು ಮಾಡ್ತಾರೆ, ಮನಮರುಗ್ತಾ ಇದ್ದಾರೆ, ಶಿಕ್ಷೆಯನ್ನು ಅನುಭವಿಸಿದ್ರು. ಹಾಗಿದು ನಮ್ಮ ಜೀವಿತದಲ್ಲಿ ಕೂಡ ನಾವು ಕೂಡ ದೇವರೊಂದಿಗೆ ಜೀವಿಸುವಾಗ ಯಾರಾದರೂ ಅನೇಕ ಕಷ್ಟ, ಸಂಕಟ, ದುಃಖಗಳು ಬರುವಾಗ ನಮ್ಮ ಮನಸ್ಸಿಗೆ ಕೂಡ ಇದುವೇ ಬರುತ್ತದೆ. ಉದಾಹರಣೆಗೆ ನನಗೂ ಕೂಡ ಬಂದಿದೆ. ಇರಲಿಕ್ಕೆ ಮನೆ ಇಲ್ಲ, ಎಲ್ಲೆಲ್ಲೋ ಓಡಿಸಿದ್ರು, ಕಡೆಗೆ ಸತ್ಯ ಸುವಾರ್ತೆಗಾಗಿ ಯಾವುದೇ ಒಂದು ಸ್ಥಳವೂ ಕೂಡ ಇರಲಿಲ್ಲ. ಬಹಳ ಸಲ ನನಗೆ ಯಾಕೆ ದೇವರು ನನ್ನನ್ನು ಕೈ ಬಿಟ್ಟಿದ್ದಾನೆ, ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾನೆ, ಯಾಕೆ ನನ್ನ ಈ ರೀತಿ ನಡೆಸ್ತಾ ಇದ್ದಾನೆ, ಮುಂದೆ ಏನು ಮಾಡೋದು ಅಂತ ಹೇಳುವಂಥ ನನಗೂ ಕೂಡ ಇಂಥ ಯೋಚನೆ ಬಂದಿತ್ತು. ಅದಕ್ಕೆ ಶಿಲುಬೆಯ ಮೇಲೆ ತೂಗಾಡಿಕೊಂಡು ಕೂಡ ಹಾಗೆ ನಾವು ಕೂಡ ಇಂಥ ಕಷ್ಟ, ಸಂಕಟ, ದುಃಖದಲ್ಲಿ ದೇವರೇ ಯಾಕಪ್ಪ ನನ್ನ ಕೈ ಬಿಟ್ಟಿದ್ಯಾ, ನಿನ್ನ ಪ್ರೀತಿಯಲ್ಲಿ ನಡೆಸಪ್ಪ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ, ಮಾತಾಡಬೇಕಾಗಿದೆ. ಯೋಬನು ಕೂಡ ಮಾತನಾಡಿದ್ದು ಇದೇ ವಿಷಯವಾಗಿದೆ. ಬದಲಾಗಿ ದೇವರನ್ನು ದೂಷಣೆ ಮಾಡಬಾರದು ಅಂತೇಳಿ ದೇವರ ನಮಗೆ ಸ್ತೋತ್ರ. 5ನೇ ಮಾತು ಯೋಹಾನ 19:28-29.
ಯೋಹಾನ 19ನೇ ಅಧ್ಯಾಯ 28, 29 5ನೇ ಮಾತು. ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಅಲ್ಲಿ ಹುಳಿರಸ ತುಂಬಿದ ಗಡಿಗೆಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳಿರಸದಿಂದ ತುಂಬಿಸಿ ಹಿಸ್ಸೋಪ್ ಗಿಡದ ಕೋಳಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ನನಗೆ ನೀರಡಿಕೆಯಾಗಿದೆ ಅಂತ ಹೇಳುವ, ಇವನಿಗೆ ನೀರಡಿಕೆಯಾಗಿದೆ, ಇವನು ಕುಡಿಯೋಕ್ಕಾಗಿ ಈ ರೀತಿ ಕಿರ್ಚಾಡ್ತಾ ಇದ್ದಾನೆ ಅಂತ ತಿಳಿದ್ರು. ಆದರೆ ದೇವರು ಯಾವ ನೀರಡಿಕೆಯನ್ನು ಹೇಳಿದ್ದು ಅವ್ರಿಗೆ ನಿಜವಾಗಿ ನೀರಡಿಕೆ ಅಂದರೆ ಆ ನೀರಡಿಕೆ ಅಲ್ಲ. ಈ ಜನಗಳ ವಿಚಾರ, ನನಗೇ ಇವರು ಹೀಗೆ ಮಾಡಿದೆ, ಇನ್ನು ನನ್ನನ್ನು ಹಿಂಬಾಲಿಸುವವರಿಗೆ ಇವರು ಯಾವ ಗತಿ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ನಮಗೆ ಕುಡಿಯೋಕ್ಕಾದಾಗ ನೀರು ಸಿಕ್ಕದಿದ್ದರೆ ಯಾವ ರೀತಿ ನಾವು ಪರತಪ್ಪಿಸ್ತಾ ಇದ್ದೀವಿ, ಅದೇ ರೀತಿಯ ಒಂದು ದಾಹ ದೇವರಿಗೆ ಆಗಿತ್ತು. ನನಗೇ ಇವರು ಹೀಗೆ ಮಾಡಿದ ಮೇಲೆ ಇನ್ನು ನನ್ನನ್ನು ಹಿಂಬಾಲಿಸುವವರಿಗೆ ಇವರು ಏನು ಮಾಡೋದಿಲ್ಲಪ್ಪ ಅಂತ ಹೇಳಿ ಏನು ಮಾಡಿದ್ರು ಅವರು, ಆ ರೀತಿ ನನಗೆ ದಾಹವಾಗಿದೆ ಅಂತ ಹೇಳಿದರು. ಆಗ ಅವರು ಏನು ಮಾಡಿದರು, ಇವರ ಮನಸ್ಸು ಮತ್ತಾದರೂ ಒಳ್ಳೆಯವರಾಗಿದ್ದರೆ ನೀರನ್ನಾದರೂ ಆ ಸ್ಪಂಜಿಗೆ ಸಿಕ್ಕಿಸಿ ಕೊಡ್ತಾ ಇದ್ರು, ಬದಲಾಗಿ ಹುಳಿ ರಸವನ್ನು ಕೊಟ್ಟರು. ಗಾಯ, ರಕ್ತ ಸುರಿತಾ ಇದೆ, ಆ ಗಾಯಗಳಿಗೆ ಹುಳಿ ರಸ ಮುಟ್ಟಿದ್ರೆ, ಇವತ್ತು ನಮ್ಮ ಶರೀರಕ್ಕೆ ಒಂದು ಗಾಯ ಆದಾಗ ನಾವು ಒಂದು ನಿಂಬೆಹಣ್ಣಿನ ಒಂದು ರಸವನ್ನೇನಾದರೂ ಮುಟ್ಟಿಸಿ ನೋಡೋಣ ಎಂಥ ಉರಿ ಆಗ್ತದೆ ಅಂತಪ್ಪ. ಆ ಶಿಕ್ಷೆಯನ್ನು ಹೇಗೆ ತಡ್ಕೊಂಡ್ರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೊಂದು ಸಹಾಯ ಇದು, ದೇವರು ಎಲ್ಲ ಆಗಬೇಕಾಗಿದೆ. ಆದರೂ ಇದು ನಮ್ಮ ಜೀವಿತಕ್ಕೆ ಒಂದು ಉದಾಹರಣೆ. ಆದರೂ ಆ ವೈರಿಗಳು ಏನು ಮಾಡಿದರು, ಸ್ಪಂಜಿಗೆ ಹುಳಿ ರಸವನ್ನು ಕುಡಿಸಿಕೊಟ್ರು. ಆಗ ಅವರು ಏನು ಮಾಡಿದ್ರು, ಅಲ್ಲಿ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಆವಾಗ ಅಲ್ಲಿ ವಿರೋಧಿಗಳು, ಹಾಗೆ ಇವತ್ತು ಕೂಡ ವಿರೋಧಿಗಳು ನಾನಾ ರೀತಿ ಏನಾಗ್ತಾರೆ, ವಿರುದ್ಧವಾಗಿ ಮಾತನಾಡೋರು, ಒಳ್ಳೆ ಕಾರ್ಯ, ಸಾಹಸ, ನ್ಯಾಯವನ್ನು ಸಹಿಸಿಕೊಳ್ಳಲಾರದವರು ದೇವರ ಮಾತನ್ನು ತಿಳಿಸಿದಾಗ ಅಂಥವರಿಗೆ ಇವತ್ತು ಕೂಡ ಈ ಲೋಕದ ಜೀವನ ಜೀವಿಸುವವರು, ಈ ದುಷ್ಟರು, ಕೆಟ್ಟವರು, ಅನೀತಿವಂತರು ಮಾಡುವ ಗತಿ ಇದುವೇ ಆಗಿದೆ. ಅನೇಕ ಕಡೆ ಇವತ್ತು ನಾವು ಮಾಧ್ಯಮದಲ್ಲಿ ಕೂಡ ಇದನ್ನು ನೋಡ್ತಾ ಬರಬಹುದು. ಆದರೆ ಅವರ ಮನಸ್ಸು ಕರುವುದೇ ಇಲ್ಲ. ಕಾರಣ ಅವರಿಗೆ ನ್ಯಾಯ ತೀರ್ಪಿನ ದಿವಸ ಅವರಿಗೆ ನರಕವೆಂಬ ತೀರ್ಪು ಆಗಿ ಹೋಗಿದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 6ನೇ ಮಾತು, ಶಿಲುಬೆ ಮೇಲೆ ತೂಗಾಡಿಕೊಂಡು 6ನೇ ಮಾತು, ಯೋಹಾನ 19:30. ಯೇಸು ಆ ಹುಳಿರಸವನ್ನು ತಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿ ಆತ್ಮವನ್ನು ಒಪ್ಪಿಸಿಕೊಟ್ಟರು. ಆಯಿತು, ಹುಳಿರಸವಾಯಿತು. ಆವೇನಾಯಿತು, ಎಲ್ಲವೂ ಮುಗಿದು ಹೋಯಿತು. ನನ್ನ ಜೀವಿತದಲ್ಲಿ ಏನೇನು ಆಗಬೇಕೋ, ತಂದೆಯಾದ ದೇವರು ನನ್ನನ್ನು ಏನೇನು ಹೇಳಿ ಕಳಿಸಿದ್ರೋ ಅದೆಲ್ಲವೂ ನೆರವೇರಿ ಆಯಿತು ಅಂತೇಳಿ ತಲೆಬಾಗಿದ್ರು. ಮುಗಿದೇ ಹೋಯಿತು. ಮತ್ತೆ ಅಲ್ಲಿ ಏನು ಮಾತಾಡಲಿಲ್ಲ. ತಲೆಯನ್ನು ದೇವರ ಬಳಗಡೆಗೆ ಬಗ್ಗಿಸಿದರು. ದೇವರ ನಾಮಕ್ಕೆ ಸ್ತೋತ್ರ. 7ನೇ ಮಾತು, ಕೊನೆಯದಾಗಿ ಲೂಕ 23:46. ಲೂಕ 23:46. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಲೂಕ 23:46ನೇ ವಚನ. ಆಮೇಲೆ ಯೇಸು ಕೊನೆಯ ಮಾತು, 7ನೇ ಮಾತು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ನೋಡಿ, ತಲೆಯನ್ನು ಬಗ್ಗಿಸಿದ್ರು. ತಂದೆಯೇ, ನೀನು ಹೇಳಿ ಕಳಿಸಿದ ಕೆಲಸ ಎಲ್ಲವನ್ನು ನೆರವೇರಿಸಿದ್ದೇನಪ್ಪ, ನನ್ನ ಆತ್ಮವು ನಿನಗೆ ಒಪ್ಪಿಸ್ತೇನೆ ಅಂತೇಳಿ ಏನು ಮಾಡಿದ್ರು, ಅಲ್ಲಿಂದ ಕೂಗಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ನಾವು ಕೂಡ ದೇವರು ನಮಗೆ ಏನೇನು ಹೇಳಿ ಕಳಿಸಿದ್ದಾರೋ, ದೇವರ ಸಾಕ್ಷಿ ಆಗಬೇಕು ಅಥವಾ ದೇವರು ಹೇಳಿದ ವರವನ್ನು ಮುಗಿಸ್ಬೇಕೋ, ಪ್ರತಿ ಒಂದನ್ನು ದೇವರ ಸಾಕ್ಷಿಯನ್ನಾಗಿ ಮಾರ್ಪಡಿಸಿದವರಿಗೆ ಭೂಲೋಕದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖ ಇದೆ. ವಿರೋಧಿಗಳು ಏನೇನು ಮಾಡ್ತಾರೆ ಅಂತ ತಿಳಿದುಕೊಂಡಿದ್ದೇವೆ. ಆಗ ಕೊನೆಯ ಸಮಯದವರೆಗೂ ಕೂಡ ನಾವು ಏನು ಮಾಡಬೇಕು, ದೇವರಲ್ಲಿ ಪ್ರಾರ್ಥಿಸಬೇಕು. ನನಗೆ ಶಾಂತಿ, ಸಮಾಧಾನ, ಆರೋಗ್ಯ ಕೊಡಪ್ಪ ಅಂತೇಳಿ. ಕೊನೆಯದಾಗಿ ಅವರು ನನ್ನ ಆತ್ಮ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ಅಂತೇಳಿ ಮಹಾಧ್ವನಿಯಿಂದ ಕೂಗಿದರು. ಇದುವೇ ಪರಲೋಕ. ಯಾರ್ಯಾರು ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ, ಯಾರನ್ನು ನಡೆಸ್ತಾರೋ, ಯಾರು ಪರಲೋಕಕ್ಕೆ ಬೇಕೋ ಅಂಥವ್ರಿಗೆ ಒಂದು ವೇಳೆ ಶಿಕ್ಷೆ ಸಮಯದಲ್ಲಿ ಕ್ಷಮಿಸು ಅಂತೇಳಿ ಮಾತನಾಡ್ತಾರೆ. ಪ್ರಾಣ ಹೋಗುವ ಸಂದರ್ಭದಲ್ಲಿ ನಾನು ನಿಮ್ಮ ಆತ್ಮಕ್ಕೆ ನಾನು ಒಪ್ಪಿಸಿಕೊಡ್ತೇನೆ ಅಂತ ಹೇಳಿ, ನನ್ನ ಆತ್ಮವನ್ನು ನಿಮಗೆ ಒಪ್ಪಿಸಿಕೊಡ್ತೇನೆ ಅಂತ ಹೇಳಿ, ಇಲ್ಲದ ಹೋದರೆ ಮನಸ್ಸಲ್ಲಿ ಆದರೂ ಯೋಚನೆ ಮಾಡ್ತಾರೆ. ಇಲ್ಲದ ಹೋದರೆ ಹಲ್ಲೆಲೂಯಾ ಅಂತಾದರೂ ಒಂದು ಶಬ್ದ ಕೇಳಬಹುದು. ಅಪೊಸ್ತಲರ ಕೃತ್ಯದಲ್ಲಿ ಸ್ತೇಫನ ಅಂತ ಹೇಳುವಂಥ ಒಂದು ಮನುಷ್ಯನಿಗೆ ಕೂಡ ಅಪೊಸ್ತಲನಾದ ಪೌಲರು ವಿರೋಧಿಯಾಗಿದ್ದಾಗ ಹೊಡೆದಾಗ ಪರಲೋಕದಲ್ಲಿ ನಾನು ಸಿಂಹಾಸನದಲ್ಲಿ ಯೇಸುವನ್ನು ಕಾಣ್ತಾ ಇದ್ದೇನೆ ಅಂತ ಹೇಳುವಾಗ ಮತ್ತು ಹೊಡೆದ್ರು. ತಂದೆ ಯೇಸುವೇ ಇವರನ್ನು ಕ್ಷಮಿಸು, ಇವರು ಏನು ಮಾಡ್ತಾರೆ
ಅಂತ ಇವರಿಗೆ ಗೊತ್ತಿಲ್ಲ ಅಂತ ಹೇಳಿ ಕೂಡ ಸ್ತೇಫನನು ಕೂಡ ಅಲ್ಲಿ ಪ್ರಾಣ ಬಿಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಕ್ಕೊಂದು ಸಾಕ್ಷಿ ಕೊಡ್ತೇನೆ. ನಾವಿದ್ದಂಥ ಊರಲ್ಲಿ ಒಂದು ಮನುಷ್ಯ ಇದ್ದ, ಮಂತ್ರಾದಿ. ಅವನು ಸ್ವಲ್ಪ ಮಂತ್ರಾದಿ, ಈ ದೆವ್ವ ಎಲ್ಲ ಕಟ್ಟವನು. ಅವನಿಗೆ ಕೂಡ ದೇವರು ನಮ್ಮ ಮೂಲಕ ಒಂದು ಸುವಾರ್ತೆಯನ್ನು ಸಾರಿದ್ರು. ಕಡೆಗೆ ನಮಗೂ ಇನ್ನೊಂದು ಕುಟುಂಬದವರಿಗೂ ಬಹಳ ಚಾಡಿ ಆ ಕಡೆ ಹೇಳಿ ನಮ್ಮನ್ನ ಹೊಡಿಬೇಕು ಬಡಿಬೇಕು ಅಂತೇಳಿ ನಾಶ ಮಾಡ್ತಾ ಇದ್ರು. ಎದುರುಗಡೆ ಚೆನ್ನಾಗಿ ಮಾತಾಡ್ತಾ ಇದ್ದ. ಒಂದು ದಿವಸ ಬೇಟೆಗಾಗಿ ಗನ್ನು ತಗೊಂಡು ಹೋಗಿ ಕಾಡಲ್ಲಿ ಒಂದು ಬೆಟ್ಟದ ಮೇಲೆ ಕೂತ. ಅಲ್ಲಿಂದ ಮರದ ಕೆಳಗೆ ಬಿದ್ದು ಸೊಂಟ ಸಂಪೂರ್ಣವಾಗಿ ಚೂರು ಚೂರು ಆಗು ಹೋಯಿತು. ಆದರೂ ಸತ್ತಿಲ್ಲ. ನಾನಾಗ ಮಂಗಳೂರು ವೀಡಲ್ ಆಯಿಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ನನಗೆ ಮನೆಯವರು ತಿಳಿಸಿದ್ರು, ಹೀಗೀಗೆ ಆಗಿದೆ ನೋಡಿ, ಇಂಥವನು ವಿರೋಧ ಮಾಡಿದವನಿಗೆ ಈ ರೀತಿ ಆಗಿದೆ. ಅಲ್ಲೇ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅವನು ದಾಖಲಾಗಿದ್ದಾನೆ ಅಂತೇಳಿ. ಅಲ್ಲಿಗೂ ನಾನಿರುವ ಸ್ಥಳಕ್ಕೂ ಬರೀ 2 ಕಿಲೋಮೀಟ್ರು. ಹೋಗಿ ನೋಡಿ ಮಾತನಾಡಿದಾಗ ನನಗೆ ಈ ರೀತಿ ಆಯಿತು ಅಂತ ಹೇಳಿ ಸೊಂಟ ಪೂರ್ತಿ ಪುಡಿ ಪುಡಿ ಆಗಿದೆ. ಆಮೇಲೆ ಅಲ್ಲಿ ಒಂದು ಕ್ರೈಸ್ತರೇ ಹೋಗಿ ಅವನಿಗೆ ಮಲಗಲಿಕ್ಕೆ ಎಲ್ಲ ನೀರಿಂದು ಬೆಡ್ ಕೊಟ್ಟಿದ್ದಾರೆ. ಅಲ್ಲಿ ಆಗೋದಿಲ್ಲ, ಇನ್ನು ನೀವು ಮನೆಗೆ ತಗೊಂಡೋಗಿ ಅಂತ ಡಾಕ್ಟ್ರು ಕಳಿಸಿದ್ದಾರೆ. ಅದು ದೊಡ್ಡ ಗವರ್ಮೆಂಟ್ ಹಾಸ್ಪಿಟ್ಲ್ ಆಗಿದೆ. ಅಲ್ಲಿಂದ ಅವನು ಮನೆಗೆ ಬಂದ ಮೇಲೆ ಕೂಡ ಹೋಗಿ ಪ್ರಾರ್ಥನೆ ಮಾಡಿ ಬಂದೆ. ಅವನು ಸಾಯೋದಕ್ಕಿಂತ ಮೊದಲು ಈ 1-2 ಎಲ್ಲ ಮಲಗಿದಲ್ಲಿ ಆಗಿ ಅವನ ಬೆನ್ನು ಚರ್ಮ ಮಾಂಸ ಎಲ್ಲ ಕೊಳೆತು ಹೋಗಿ ಬರೀ ಮೂಳೆಯಲ್ಲಿ ಮಾತ್ರ ನರಳಾಡ್ತಾ ಇದ್ದ. ಆ ಟೈಮಲ್ಲಿ ಕೂಡ ಹೋಗಿ ನೋಡಿ ಪ್ರಾರ್ಥಿಸಿ ಬಂದೆ. ಕಡೆಗೆ ನೋಡಿ ಅವನು ದೀಕ್ಷಾಸ್ಥಾನ ಪಡ್ಕೊಳ್ಳಿಲ್ಲ, ಏನಿಲ್ಲ. ಪ್ರಾಣ ಹೋಗುವ ಸಂದರ್ಭದಲ್ಲಿ 3 ಸಲ ಹಲ್ಲೆ ಲುಯ್ಯ ಹಲ್ಲೆ ಲುಯ್ಯ ಹಲ್ಲೆ ಲುಯ್ಯ ಅಂತ ಹೇಳಿ ಪ್ರಾಣ ಬಿಟ್ಟಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆ ಲುಯ್ಯ. ನೋಡಿ ಕೊನೆಯ ಸಮಯದಲ್ಲಿ ಆಗ ಏನಾಯ್ತು, ಅವನು ದೀಕ್ಷಾಸ್ಥಾನ ಪಡೆದಿದ್ರು, ದೇವರಲ್ಲಿ ಕಾರ್ಯ ಮಾಡಿದ್ರು, ಹಲ್ಲೆ ಲುಯ್ಯ ಅಂತೇಳಿ ಪ್ರಾಣ ಬಿಟ್ಟ. ಆ ಆತ್ಮವು ಪರಲೋಕಕ್ಕೆ ಏನಾಯ್ತು, ಅಲ್ಲಿ ಪರಲೋಕಕ್ಕೆ ಹೋಗುವಂತ ಒಂದು ಆಶೀರ್ವಾದವನ್ನ ಪಡೆದುಕೊಂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಏನು ಮಾಡಬೇಕು, ಪ್ರತಿಯೊಬ್ಬರಿಗೂ ದೇವರಿಗೆ ವಿರುದ್ಧವಾಗಿ ಮಾತನಾಡಿದಾಗ, ಕಷ್ಟ ಸಂಕಟ ದುಃಖಗಳು ಬಂದಾಗ ನಾವು ಕೂಡ ಏನು ಮಾಡಬೇಕು, ನಮಗೆ ಕೂಡ ಅಂತ ಬಂದಾಗ, ದೇವರೇ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸಿಕೊಡ್ತೇನೆಪ್ಪ ಅಂತೇಳಿ. ಹಾಗೆ ಪ್ರಾಣ ಹೋಗುವ ಸಂದರ್ಭದಲ್ಲಿ ಬಾಯಿ ಬಿಡಕ್ಕಾಗದ್ರೆ ಮನಸ್ಸಲ್ಲಿ ಕೂಡ ಪರಮಾತ್ಮನೇ, ಭಗವಂತನೇ, ಸರ್ವೇಶ್ವರನೇ, ಪರಮೇಶ್ವರನೇ, ಶ್ರೀಕೃಷ್ಣ ಪರಮಾತ್ಮನೇ, ಶ್ರೀಮನ್ನಾರಾಯಣನೇ, ಶ್ರೀನಿವಾಸನೇ, ಯೇಸುವೆ ಅಥವಾ ಯಹೋವನೇ ಅಥವಾ ಅಲ್ಲಾಹ್ ಅಕ್ಬರ್ ಅಂತ ಹೇಳಿ ಯಾರು ಪ್ರಾಣ ಬಿಡ್ತಾರೋ, ಮನಸ್ಸಲ್ಲಿ ನೆನೆಸ್ತಾರೋ, ಅವರು ಮಾತ್ರ ವೈಕುಂಠಕ್ಕೆ ಹೋಗ್ತಾರೆ ಹೊರತು ಇನ್ಯಾರು ವೈಕುಂಠಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಶಿಲುಬೆಯ ಮೇಲೆ ತೂಗಾಡಿಕೊಂಡು 7 ಮಾತುಗಳನ್ನು ಹೇಳಿದಂಥದ್ದು. ಈಗೊಂದು ಮಹಾ ವಿಶೇಷವಾದ ವಿಷಯವನ್ನು ನೋಡ್ಕೊಳ್ಳೋಣ. ಮತ್ತಾಯ 27ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅವರು ಶಿಲುಬೆಯ ಮೇಲೆ ತೂಗಾಡಿಕೊಂಡು ಪ್ರಾಣವನ್ನ ಬಿಟ್ರು. ಯಾರು? ಯೇಸುಸ್ವಾಮಿ ದೊಡ್ಡ ಧ್ವನಿಯಿಂದ ನನ್ನ ಆತ್ಮ ನಿಮ್ಮ ಕೈಗೆ ಒಪ್ಪಿಸಿಕೊಡ್ತೇನೆ ಅಂತ. ಆಗಲ್ಲಿ ಕಲ್ವಾರಿ ಬೆಟ್ಟದಲ್ಲಿ ಏನಾಯಿತು? ಮತ್ತಾಯ 25:50-53. ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಆಗ ಇಗೋ, ದೇವಾಲಯದ ತೆರೆಯು ಮೇಲಿಂದ ಕೆಳವರೆಗೆ ಹರಿದು 2 ಭಾಗವಾಯಿತು. 46 ವರ್ಷ ಕಟ್ಟಿದಂಥ ದೇವಸ್ಥಾನ ಶಿಲುಬೆಯ ಮೇಲೆ ತೂಗಾಡಿಕೊಂಡು, ತಂದೆ ನನ್ನ ಆತ್ಮವನ್ನು ನಿಮಗೆ ಒಪ್ಪಿಸಿ ಕೊಡ್ತೇನೆ ಅಂತೇಳಿ ಜೋರಾಗಿ ಕೂಗಿದಾಗ, ದೇವಸ್ಥಾನ 46 ವರ್ಷ ಕಟ್ಟಿದಂಥ ಗರ್ಗಳಿನಿಂದ ಕಟ್ಟಿದಂಥ ದೇವಾಲಯ 2 ಭಾಗವಾಯಿತು. ಗೋಡೆ ಇದಕ್ಕೆ ಹೇಳಿದ್ದು, ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ, ನಿನ್ನ ದೇಹವೇ ದೇವಾಲಯ ಅಂತ ಹೇಳಿದ್ದು. ಆಗ ಈಗ ದೇವಾಲಯ ಇಲ್ಲ. ದೇವರ ನಮಗೆ ಸ್ತೋತ್ರ. ಆಗ ಏನಾಯ್ತು? ಭೂಮಿಯು ಅದರಿತು. ಅಲ್ಲಿಗೂ ಭೂಮಿ ಏನಾಯ್ತು? ಆ ಸಂದರ್ಭದಲ್ಲಿ ಕಲ್ವಾರಿ ಬೆಟ್ಟದಲ್ಲಿ ಗುಡ್ಡು 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 ಅಂತ ಭೂಮಿ ನಡುಗುತ್ತು. ಬಂಡೆಗಳು ಸೀಳಿ ಹೋದವು. ಅನೇಕ ಕ್ರಿಸ್ತ ಸಾಕ್ಷಿಗಳಾದವರನ್ನ ಅಲ್ಲಿ ಅದೇ ರೀತಿ ಹಿಂಸೆ ಕೊಟ್ಟು ಅಲ್ಲಿ ಉಣಿದ್ರು. ಆ ಸಮಾಧಿ ಮೇಲೆ ಎಲ್ಲ ಬಂಡೆಗಳು ಉಡಿದು ಸೀಳಿ ಹೋದವು, ಚೂರಾಯಿತು. ಸಮಾಧಿಗಳು ತೆರೆದವು, ಸಮಾಧಿಗಳೆಲ್ಲ ಓಪನ್ ಆದವು. ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು. ಕ್ರಿಸ್ತ ಸಾಕ್ಷಿಗಳಾಗಿದ್ದನ್ನ ವಿರೋಧಿಗಳನ್ನ, ಅಂದರೆ ಅದು ಮೊದಲು ಪ್ಯಾಲೆಸ್ತೈನ್ ರಾಷ್ಟ್ರ ಕಲ್ವಾರಿ ಬೆಟ್ಟದಲ್ಲಿ ಯಾರನ್ನ ಸಮಾಧಿ ಮಾಡಿದ್ರೋ ಅಲ್ಲಿ ಅವರ ದೇಹಗಳೆಲ್ಲ ಹಾಗೆ ಎದ್ದು ಬಂದು, ಅಂದರೆ ಪರಲೋಕಕ್ಕೆ ಸೆಲೆಕ್ಟ್ ಆದ ದೇಹಗಳು. ಇದು ಅಪೊಸ್ತಲರ ಕೃತ್ಯದಲ್ಲಿ ಮತ್ತು ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದ್ದು. ಪರಲೋಕಕ್ಕೆ ಯಾರು ಆಶೀರ್ವಾದ ಹೊಂದುತ್ತಾರೋ ಅಂಥವರ ದೇಹಗಳು ಸಮಾಧಿ ಮಾಡಿದಾಗ ಮಣ್ಣೊಳಗೆ ಕೊಳೆಯೋದು ಇಲ್ಲ ಅಂತ. ಅದುವೇ ಯೇಸುಸ್ವಾಮಿ ಕೊಡಗಲ್ಲಿ ಕೊಳೆಯಲಿಲ್ಲ. ಹಾಗೆ ಭಕ್ತರ ದೇಹಗಳು ಎದ್ದವು. ಯಾರು ಪರಲೋಕಕ್ಕೆ ಸೆಲೆಕ್ಟ್ ಆಗಿದ್ದಾರೋ, ಅಂತ ಪರಿಶುದ್ಧರಾಗಿ ಸತ್ತಿದ್ದಾರೋ ಅಂತರ ದೇಹಗಳು ಮತ್ತೆ ಎದ್ದವು. ಯೇಸುಸ್ವಾಮಿ ಶಿಲುಬೆಯ ಮೇಲೆ ಜೋರಾಗಿ ಕೂಗಿದಾಗ. ಮತ್ತು ಆತನು ಎದ್ದ ಮೇಲೆ ಸಮಾಧಿಯೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಗೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು.
ಆ ಜೆರುಸಲೇಮಿನಲ್ಲಿ ಪರಿಶುದ್ಧರಾಗಿ ಸತ್ತವರು ಎದ್ದು ಬಂದು ಏನು ಮಾಡಿದ್ರು? ಬಹಳ ಜನರಿಗೆ ಕಾಣಿಸಿಕೊಂಡರು ಜೆರುಸಲೇಮ್ ಪಟ್ಟಣದಲ್ಲಿ. ಅಂದರೆ ಅದು ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ, 500 ಜನರಿಗೆ ಕಾಣಿಸಿಕೊಂಡರು ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪರಿಶುದ್ಧರಾಗಿ ಸತ್ತವರ ದೇಹ, ದೇವರು ಯಾರನ್ನು ಪರಿಶುದ್ಧರನ್ನಾಗಿ ಮಾಡಬೇಕೋ ಅವರು ಪರಿಶುದ್ಧರಾಗಿ ಸತ್ತಾಗ ಅವರ ದೇಹ ಮಣ್ಣೊಳಗಡೆ ಕೊಳೆಯೋದಿಲ್ಲ, ಅದು ಖಂಡಿತವಾಗಿ ಎದ್ದು ಬಂದಿದೆ. ಇನ್ನು ಮುಂದೆಯೂ ಕೂಡ ಕೊನೆಗೆ ನ್ಯಾಯ ತೀರ್ಪಿನ ದಿವಸ ಯೇಸುಸ್ವಾಮಿ ಹೇಳಿದ್ದಾರೆ ಒಂದು ಮಾತನ್ನ, ಪರಮಾತ್ಮ ಭಗವಂತನು, ನಾನು ಒಂದ್ಸಲ ಭೂಮಿಯನ್ನು ನಡಗಿಸಿದ್ದೇನೆ, ಅಂದರೆ ಇದೇ ಕಲ್ವರಿ ಬೆಟ್ಟದಲ್ಲಿ, ಇನ್ನೊಂದ್ಸಲ ಆಕಾಶವನ್ನು ಮತ್ತು ಭೂಮಿಯನ್ನು ಒಟ್ಟಿಗೆ ನಡಗಿಸ್ತೇನೆ ಅಂತ. ಕೊನೆ ಜೊತೆ ನ್ಯಾಯ ತೀರ್ಪಿಗಾಗಿ ಪರಲೋಕದ ಕೈಲಾಸದ ಇಳಿದು ಬರುವಾಗ ಭೂಮಿ ಮತ್ತು ಆಕಾಶ ಗುಡ್ಡು 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 ಅಂತ ನಡುಗುತ್ತದೆ. ಆಗ ಯಾರು ಪರಿಶುದ್ಧರಾಗಿ ಸತ್ತು ಸಮಾಧಿ ಮಾಡಿಸಿಕೊಳ್ತಾರೋ ಅವರ ದೇಹ ಅವತ್ತು ಪುನರುತ್ಥಾನಗೊಳ್ಳುತ್ತದೆ. ಅವರೇ ಪರಲೋಕಕ್ಕೆ ಹೋಗೋರು ಹೊರತು ನಾನು ಪರಲೋಕಕ್ಕೆ ಹೋಗ್ತಾನೆ, ನಮ್ಮ ಸಭೆ ಎತ್ತಲ್ಪಡ್ತದೆ, ನಾವೆಲ್ಲ ಪರಲೋಕದಲ್ಲಿ ಕಾಣ್ತೇವೆ, ನಮ್ಮನ್ನ ಕರೆದಿದ್ದಾವೆ ಅಂತ ಹೇಳುವಂತ ಮಾತು ಸುಳ್ಳು. ಅದನ್ನ ಕಂಡು ಹಿಡಿಯುವಂಥದ್ದು ಅದಕ್ಕೆ 10 ದಶಾಜ್ಞೆಗಳು. ಇದು ಮಹಾಭಾರತದಲ್ಲಿ ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮನು ಇದನ್ನೇ ಹೇಳ್ತದೆ, ತುತ್ತೂರಿ ಶಂಖದ ನಾದದೊಂದಿಗೆ ನಾನು ನ್ಯಾಯ ತೀರ್ಪಿಗಾಗಿ ಬರ್ತೇನೆ ಭೂಲೋಕಕ್ಕೆ ಅಂತ ಹೇಳಿ. ಅದಕ್ಕೆ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದು, ಕೊನೆಯ ಸಮಯದಲ್ಲಿ ನನ್ನನ್ನು ಯಾರು ಧ್ಯಾನಿಸುತ್ತಾನೋ ಅವನು ನನ್ನನ್ನೇ ಸೇರುವನು ಅಂತ ಇದು ಹೇಳಿದ್ದು. ಅಂದ್ರೆ ಯೇಸುಸ್ವಾಮಿ ಕೂಡ ಈ ಸ್ಟೇಫನ್ ಕೂಡ ಪ್ರಾಣ ಹೋಗುವ ಸಂದರ್ಭದಲ್ಲಿ ಏನ್ ಮಾಡಿದ್ರು? ತಂದೆಯನ್ನ ನೆನೆಸಿಕೊಂಡರು. ತಂದೆ, ನಮ್ಮ ಆತ್ಮವನ್ನು ನಿನಗೆ ಒಪ್ಪಿಸಿಕೊಡ್ತೇನೆ ಅಂತೇಳಿ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದು, ಕೊನೆಯ ಸಮಯದಲ್ಲಿ, ಸಾಯುವ ಸಮಯದಲ್ಲಿ ನನ್ನನ್ನು ಯಾರು ಧ್ಯಾನಿಸುತ್ತಾನೋ, ಯಾರ ಬಾಯಲ್ಲಿ ನನ್ನ ಮಾತು ಬರ್ತದೋ ಅವರು ನನ್ನನ್ನೇ ಸೇರುವನು ಅಂತ ಇಲ್ಲಿ ಯೇಸುಸ್ವಾಮಿ ಕೂಡ ಶಿಲುಬೆಯ ಮೇಲೆ ತೂಗಾಡಿಕೊಂಡು ಇದನ್ನೇ ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈ ದಿವಸ ಅಂದರೆ ದೇವರ ಮರಣ ಮತ್ತು ಸಮಾಧಿ ಮಾಡಿಕೊಂಡಂತ ದಿವಸದ ವಿಷಯಗಳನ್ನ ನಾವು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ಕೂಡ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ತಿಳಿದು ಅರ್ಥ ಮಾಡಿಕೊಂಡು ಜೀವಿಸಿ ಅವರ ಮಕ್ಕಳಿಗೂ ಇದನ್ನು ತಿಳಿಸಿ, ನಿಮ್ಮ ಚಿತ್ತಾನುಸಾರ ಯಾರ್ಯಾರಿಗೆ ತಿಳಿಸಬೇಕೋ ಅವರಿಗೂ ತಿಳಿಸಿ, ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳ ಕಾಲದವರೆಗೆ ಅವರು ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ, ನಿಮ್ಮ ಜ್ಞಾನ ಇಲ್ಲದೆ ಯಾರೂ ಖಂಡಿತವಾಗಿ ನಿಮ್ಮ ವಿಷಯವನ್ನು ಸರಿಯಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಹೇರಳವಾಗಿ ನಿಮ್ಮ ಚಿತ್ತಾನುಸಾರ ಅವರೆಲ್ಲರನ್ನ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರಿಗೆ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿಯೂ ಹೇರಳ